ರೀ ಇಲ್ಲಿ ನೋಡ್ರಿ ಆಮೇಲೆ ನಾಳೆ ಬೆಳಿಗ್ಗೆಗೆ ಬಿರ್ನ್ ಬೇಗ ಎದ್ದೋಳ್ರಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀವಿ ಇವಾಗಲೇ. ನಿಮ್ಗೆ ಯಾವ ಬೇಕು ಬೇಡ ಬಂದು ನೋಡ್ರಿ ಕೆಳಗಡೆಗೆ. ಆಮೇಲೆ ಅದು ಬೇಕಾಗಿತ್ತು ಇದು ಬೇಡವಾಗಿತ್ತು ಅಂತ ಅನ್ಬೇಡ್ರಿ. ಅಲ್ಲೋದ್ಮೇಕೆ ಒಂದು ವಾರ ಸುಮ್ಕೆ ನಾನೆಲ್ಲ ಕೇಳ್ಕೊಂಡಿರ್ಬೇಕು ಹೇಳಿದ್ನಿ. ಅಯ್ಯಯ್ಯನ್ರಿ ನನ್ನ ಮದುವೆ ಆದ್ಮೇಕೆ ಅವೆಲ್ಲ ಎಲ್ಲಿ ಇಕ್ಕೊಂಡಿವ್ನಿ ನಾನು ಬಿಟ್ಬಿಟ್ಟಿವ್ನಿ. ಹಾಂ ಹಂಗಂದ್ರೆ ಅಯ್ಯಯ್ಯನ್ರಿ ಹಂಗಂದ್ರೆ ನೀನು ಮದುವೆ ಆದ್ಮೇಕೆ ನಾನು ನಂದು ತಂದು ನಾನು ಆಯ್ಕೋಬೇಕು ತೊಟ್ಕೋಬೇಕು ಅನ್ನೋದೆಲ್ಲದೆ ಎಲ್ಲ ನಿಂದೆಯ. ನೀನು ಹೆಂಗೆ ಕೊಡ್ತೀಯೋ ಹಂಗೆ ಆಯ್ಕತ್ತೀನಿ. ಕೊಡದೇ ಇದ್ರೆ ಇದ್ದಂಗೆ ಇದ್ದೀನಿ. ಯಾವ ಬಟ್ಟೆಲಿ ಇರ್ತೀನೋ ಅದ್ರಾಗೆ ಇರ್ತೀನಿ ಹಿಂದೆ ಅಷ್ಟೇಯ. ಈಗ ವಯಸ್ಸಾಯ್ತಾಯ್ತಾ ಪೋಲಿತನ ಗೊತ್ತಾ ನಿಮಗೆ? ಸಾಕು ಸಾಕು. ನಾನು ಹೊಸದು ಒಂದು ಜೊತೆ ಬಟ್ಟೆಯ ದಾರಿಗೆ ಇಕ್ಕಿವ್ನಿ. ಮಿಕ್ಕವೆಲ್ಲ ನಿಮ್ಮವು ಯಾವ ಹೊಸವೇ ಇಲ್ವಲ್ಲ ಇತ್ತೀಚೆಗೆ. ಅದಕ್ಕೆ ಮಿಕ್ಕವ ಹಳೆವ ಚೆನ್ನಾಗಿರೋ ನೋಡಿ ತುಂಬ್ಕೊಂಡಿದ್ದೀನಿ. ಒಂದು 6-7 ಜೊತೆ ತಗೊಂಡಿದ್ದೀನಿ. ಸಾಕಲ್ವೇ? ಅಯ್ಯೋ ಮಸ್ತಾಯ್ತು ತಕೋ. 6-7 ಜೊತೆ ನನಗೆ ಯಾಕೆ 2 ದಿವಸಕ್ಕೂ ಒಂದ್ಸರಿ ಚೇಂಜ್ ಮಾಡ್ತಿದ್ದೆ ಬೇಕಾರೆ. ಸರಿ ಸರಿ ಇಂಥದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಮಗಳಿಗೂ ಒಂದು 10 ಜೊತೆ ತಗೊಂಡಿವ್ನಿ. ಅವಳಿಗೆ ಹೊಸ ಪ್ರ್ಯಾಕು 2 ಜೊತೆ ಇಕ್ಕೊಂಡಿವ್ನಿ. ಮದುವೆಗೆ ಹಾಕೊಳ್ಳೋಣ ಸಾಕು. ನಮ್ಮಿಬ್ರದ್ದು ಹೇಳ್ತಿದ್ದೆ ನಿಂದು. ನಂದಿನೇನು ನಮ್ಮವ್ವ ಒಂದು ಹೊಸ ಸೀರೆ ಕೊಡಿಸಿತ್ತು. ನೀವೊಂದು ಕೊಡ್ಸಿರಲ್ಲ. 2 ದಾರೆಗೊಂದು ರಿಸೆಪ್ಷನ್ಗೊಂದು ಅಂತ ಇಕ್ಕೊಂಡಿವ್ನಿ. ಮಿಕ್ಕವ ನನ್ನ ಹತ್ರ ಇದ್ದೇವೆ. ಈಗ ತಗೊಂಡವು ಯಾವ ಬಾಣ್ ತಂದವು ಎಲ್ಲ ಸೇರಿಸಿ ಒಂದು 7-8 ಜೊತೆ ಇಕ್ಕೊಂಡಿವ್ನಪ್ಪ ಅಷ್ಟೇಯ. ಅಲ್ಲ ಕಣ್ರೆ ಒಯ್ತಾ ಇರೋದು 6 ದಿವಸನೋ 5 ದಿವಸವೋ. ಅದಕ್ಕೆ ಯಾಕೆ ನೀನು ಅಷ್ಟೊಂದು ಜೊತೆ ಮಾಡಿಕೊಂಡು? ನಾನು ನಿಮ್ಮಂಗೆ 2 ದಿವಸಕ್ಕೆ ಒಂದ್ಸರಿ ಬಟ್ಟೆ ಬದಲಾಯಿಸಕತ್ತದ? ಈಗ ಮದುವೆ ಮನೇಲಿ ಇರ್ತೀವಿ, ಒಂದೇ ಬಟ್ಟೆಲಿ ಹಿಡಿದಿನ ಇರೋಕ್ಕಾಗತ್ತೆ? ಮದುವೆ ಮುಗಿಸ್ಕೊಂಡು ಬಂದ್ಮೇಲೆ ಒಂದು ಬಟ್ಟೆ ಇಕ್ಕಬೇಕು. ಈಗ ನನ್ನ ಫ್ರೆಂಡ್ ಮನೆಗೆ ಹೋದ್ಮೇಲೆ ಒಂದು ಬಟ್ಟೆ ಇಕ್ಕಬೇಕು. ಎಲ್ಲರೂ ಸುತ್ತಾಡಕ್ಕೆ ಹೋದಾಗ ಒಂದು ಬಟ್ಟೆ ಇಕ್ಕಬೇಕು. ಬಾಡ್ವೆ ಸುಮ್ಕಿರಿ. ಹೆಂಗೋಸದ್ ನಿಮ್ಗೇನು ಗೊತ್ತಾಯ್ತದೆ? ಹೌದೌದು ಹೇಳು, ನಮ್ಗೇನು ಗೊತ್ತಾಯ್ತದೆ? ಗಂಟೆಗೆ ಒಂದ್ಸರಿ ಬಟ್ಟೆ ಇಕ್ಕಬೇಕು ಹೆಂಗಸ್ರು ಅಂತವ. ತರಲೆ ಮಾತಾಡ್ಬೇಡ್ರಿ. ಆಮೇಲೆ ಮಗಿಗೆ ಒಂಚೂರು ಔಷಧಿ ಸಿರಪ್ಗಳು ಖಾಲಿ ಆಗ್ಬಿಟ್ಟವೆ ಈಗ ಥಂಡಿ. ಆಮೇಲೆ ಕರ್ಕೊಂಡೋಗಿ ಹುಷಾರ್ ತಪ್ಪಿದ್ರೆ ಯಾರು ಆಮೇಲೆ ಬಂದು ಎಣ್ಗೋರು. ಅದಕ್ಕೆ 1-2 ಔಷಧಿದು ಹೆಸರು ಬರ್ದು ಚೀಟಿ ಇಕ್ಕಿದ್ದೀನಿ ರೂಮ್ನಾಗೆ. ಒಂಚೂರು ಟೌನ್ಗೆ ಹೋದ್ರೆ ತಗೊಬಂದು ಇಕ್ಬಿಡ್ರಿ. ಆಮೇಲೆ ಸೂಟ್ ಕೇಸ್ ಕೈಕೊಂಡು ಹೋಗೋಣ. ಅಲ್ಲೇನಾರ ನೀರು ಅಡ್ಜಸ್ಟ್ ಆಗ್ದಿರಾ ವಾತಾವರಣ ಸರಿ ಇಲ್ಲದೆ ಹೋದ್ರೆ ಚೂರು ಕೆಮ್ಮು ನೆಗಡಿ ಆದರೆ ಸಿರಪ್ ಹಾಕ್ಬಿಡೋಣ. ಇಲ್ಲ ಹಾಸ್ಪಿಟ್ಲು ಅಂತ ಹೋದ್ರೆ ನಿಮ್ಮ ಜಬ್ಗೆ ಕತ್ರಿ ಬೀಳೋದು. ಬೇಡ ಬೇಡ, ನನ್ನ ಜೇಬಕ್ಕೆ ಕತ್ರಿ ಬೇಡ. ತತ್ತೀನಿ ಒಂದು 2 ತಾನೇ ಅವೇ ಒಂದಿಷ್ಟುದ ಬರ್ದಿಲ್ಲಲ್ಲ. ಅಷ್ಟೊಂದು ಯಾಕೆ ಬರೆಯೋಣ? ಅದೇನು ಇದ್ರ ಜ್ಯೂಸ್ ಕೆಟ್ಟೋಯ್ತೆ ಕುಡ್ಸೋಕ್ಕೆ ಮಣ್ಣಿಂದ. ಔಷಧಿ ಒಂದು ನೆಗಡಿಗೆ ಒಂದು ಜ್ವರಕ್ಕೆ ಅಷ್ಟೇಯ. ಸರಿ ಸಾಯಂಕಾಲಕ್ಕೆ ಏನು ಅಡುಗೆ ಮಾಡ್ತೀವಿ? ಸಾಯಂಕಾಲಕ್ಕೆ ಉಪ್ಪಿಟ್ಟು ಚಿತ್ರಾನ್ನ ಮಾಡ್ತೀನಿ. ಸುಮ್ಕೆ ತಿನ್ಕೊಬಿಡಿ. ಆಮೇಲೆ ಎಲ್ಲ ತೊಳೆದು ಎತ್ತಿಕ್ಬಿಡೋಣ. ಇನ್ನೊಂದು ವಾರ ಇರೋಕ್ಕಿಲ್ಲ. ಸುಮ್ಕೆ ಅನ್ನ ಸಾರು ಅಂತ ಮಾಡ್ಕೊಳ್ಳೋದು. ಅದೇನಾರು ಒಂದಿಷ್ಟು ಉಳಿಯೋದು ಅದನ್ನೆತ್ತಿ ಮಾಡಬಿಟ್ಟವ್ರು 1 ವಾರ ಆದ್ಮೇಲೆ ವಾಸನೆ ಬಂದು ಬಿಸಾಕೋದು ಯಾಕೆ ಬೇಕು? ಅಯ್ಯ ಉಳಿದ್ರೆ ಇಲ್ವೇ ಸಿತ್ತಪ್ಪ ಕೊಟ್ಬಿಟ್ಟೋದ್ರ ಆಯ್ತಪ್ಪ. ಯಾವಳೆ ಅವಳು ರಾತ್ರಿ ಹೊತ್ತಾರ ಉಪ್ಪಿಟ್ಟು ಚಿತ್ರಾನ್ನ ತಿನ್ನಕತ್ತೇನೆ. ಅಚ್ಚುಕಟ್ಟಾಗಿ ರಾಗಿ ಮುದ್ದೆ ಮಾಡೆ. ದಿವಸ ಉಣ್ಣೋದು ಅದೇ ಅಲ್ವೇ? ಒಂದು ದಿವಸ ಹೆಚ್ಚು ಕಡಿಮೆ ಏನು ಆಗೋಕ್ಕಿಲ್ಲ. ಸುಮ್ಕಿರಿ. ಸುಮ್ಕೆ ಏನು ಬೆಲೆ ಕಮ್ಮಿ ಆಗದ? ಏನೋ ಮಾಡ್ತೀವಿ ಅಂತ ಮಾಡ್ಬಿಟ್ಟು ಬೇರೆಯವ್ರು ಕೊಡೋಕ್ಕೆ. ನೆನ್ನೆ ದಿವಸ ಎಲ್ಲ ಕೊಟ್ಟಿದ್ದೀನಿ. ಇವತ್ತಿರೋದ್ರಲ್ಲಿ ಮಾಡ್ಕೊಂಡ್ರಾಯ್ತು. ಸುಮ್ಕಿರಿ. ನೀನು ನನ್ನ ಜಾಣೆ ಏನ್ಬೇಕು ಜುಪ್ಪಣಿ ಏನ್ಬೇಕು ಗೊತ್ತಾಯ್ತಿಲ್ಲ ಹೋಗತ್ತೆಗೆ. ನೀವೇನು ಅನ್ನಕ್ಕೆ ಹೋಗ್ಬಿಡ್ರಿ. ಈಗ ಬಿರ್ನೆ ಹೋಗಿ ಟೌನ್ಗೆ ಔಷಧಿ ತಕೊಂಡು ನಿಮ್ಗೆ ಏನು ಕೆಲಸಗಳವ ಅವೆಲ್ಲ ಮುಗಿಸ್ಕೊಂಡು ಆಮೇಲೆ ಕಲ್ಲೋದ್ಮೇಕೆ ಎಲೆ ಅದಾಗಬೇಕಾಗಿತ್ತು ಇಲ್ಲ ಇದಾಗಬೇಕಾಗಿತ್ತು ಅನ್ಬೇಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಏನಾರು ಬೇಕಿರೋ ತಕೊಂಡು ಬೀರನ್ ಬಂದ್ಬಿಡಿ. ಮಧ್ಯಾಹ್ನಕ್ಕೆ ಮಸಪ್ ಸಾರು ಅದೇ ಅನ್ನ ಮುದ್ದೆ ಮಾಡಿರ್ತೀನಿ. ತಿನ್ನಿವ್ರಂತ ರಾತ್ರಿ ಮಧ್ಯಾಹ್ನನೇ ಮುದ್ದೆ. ರಾತ್ರಿ ಕುಪ್ಪಿರು ತಿನ್ಕೊಂಡು ಮನೆ ಕಂಡಿತ್ತು. ಬೆಳಗ್ಗೆ ಎದ್ದವ್ರೆಯ ಒಂದು 6 ಗಂಟೆಗೆ ಇಲ್ಲಿಂದ ಹೊಂಟ್ಬಿಡೋಣ. ಹೌದು ಏನ್ರೆ ಇದಪ್ಪ ಕೆಲಸ ಅಲ್ಲ. ಹೊಂಡನ ಅಂತಿದ್ದಿ. ಏನ್ರಲ್ಲಿ ಹೊಂಡೋದು? ಬಸ್ಸಲ್ಲಿ ಹೋದು ಅನ್ಕೋ. ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನಿಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಮದುವೆ ಮನೆಯಲ್ಲೆಲ್ಲ ಬಸ್ಸಲ್ಲಿ ಬಂದವ್ರೆ ಅಂತ ಅಂದ್ಕೊಂಡ್ರೆ ನಾನು ಮರ್ಯಾದೆ ಹೋದ್ರೆ ಆಮೇಲೆ ಅಲ್ಲಿಂದ ನಿನ್ನ ಫ್ರೆಂಡ್ ಮನೆಗೆ ಅಲ್ಲಿಂದ ಏನಾರು ಸುತ್ತಾಡೋಕ್ಕೆ ಹೆಂಗೆ ಕತೆ? ಓಡಾಡೋದಿಲ್ಲ ಕತೆ ಅಂತದ್ದು. ಇಲ್ಲಿಂದ ಬಸ್ಸಲ್ಲಿ ಹೋಗೋದು, ಅಲ್ಲಿ ಆಟೋ ರಿಕ್ಷಾ ಏನಾರು ಸಿಗ್ತದೆ, ಅಲ್ಲಿ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋದು. ಮದುವೆ ಮನೇಲಿ ಯಾವ್ದಾರ ಗಾಡಿ ಇದ್ದೇ ಇರ್ತಾವಲ್ಲ ಓಡಾಡೋಕ್ಕೆ. ಆಮೇಲೆ ಮದುವೆ ಮುಗಿಸ್ಕೊಳ್ಳೋದು. ಅಲ್ಲಿಂದ ಇನ್ನೊಂದು ಆಟೋ ರಿಕ್ಷಾನ ಏನಾರು ಹಿಡ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗೋದು. ಅಲ್ಲಿ ಅವ್ರದ್ದು ಕಾರ್ ಅದೇ. ಆ ಕಾರ್ನಾಗೆ ಎಲ್ಲ ಕಡೆ ಸುತ್ತಾಡಿಸ್ತಾಳೆ. ಅಷ್ಟೇ. ಇನ್ನೇನು ಬರ್ತಾ ಇನ್ನೊಂದು ಬಸ್ ಹತ್ಕೊ ಬರೋದು. ಅದಕ್ಕೆ ಇವಾಗ ಗಾಡಿ ಎಲ್ಲಿಂದ ತರೋಣ? ಇಲ್ಲ ಇರೋ ಬೈಕ್ನಾಗೆ ಹೋಗೋಣ. ಬೈಕ್ನಾಗ ಹೋಗಿ ನಾವು ಇಷ್ಟೆಲ್ಲ ಸುತ್ತಾಡೋಕ್ಕಾಗತ್ತೆ ಮಗ ಕರ್ಕೊಂಡು? ಈ ಮಳೆ ಬಿಸಿಲು ಅಂದಿರಾ ಆಗೋಕ್ಕಿಲ್ಲ ಕೊಂಡು ಹೇಳಿ ಬೈಕ್ನಾಗೆ. ನಾನು ಅದಕ್ಕೆ ಬಸ್ಸು ಅಂತಲೇ ತೀರ್ಮಾನ ಮಾಡಿರೋದು. ಅಲ್ಲ ನೀನು ಹೇಳೋದು ದಿಟ್ಟ. ಬ್ಯಾಗ್ಗಳು ಹಾಕ್ಕೊಂಡು ಮಗ ಕರ್ಕೊಂಡು ನಾನು ನೀನಿಬ್ರೂ ಬೈಕ್ನಾಗೆ ಇಷ್ಟೆಲ್ಲ ಸುತ್ತಾಡೋದು ಅಂದರೆ ಕಷ್ಟನೇ. ಯಾವ್ದಾರ ಕಾರ್ ಇದ್ರೆ ಸಂದಾಕಿರೋದು. ನಂದು ಇಲ್ಲ. ಮುರಳಿನಾರ ಕೇಳಲ್ಲ. ಮುರಳಿಯು ಬಾಡಿಗೆ ಕಾರ್ಗಳು ಅವು ಕೊಟ್ಟಾರ. 1 ವಾರ ನಾವು ತಗೊಂಡೋಯ್ತೀವಿ ಅಂದರೆ ಅವ್ರೇನು ಮಾಡ್ತಾರೆ? ತರಿಕ ಮುಂಚೆಲಾರ ಇದ್ರ ಬಗ್ಗೆ ಯೋಚನೆ ಮಾಡಿದರೆ
ಯಾರನ್ನಾರ ಕೇಳ್ಬೋದಾಗಿತ್ತು. ಏ ಏ, ನಾನು ಒಂದು ಮಾತು ಹೇಳಲೆ, ತಪ್ಪು ತಿಳ್ಕೊಬೇಡಿ. ಏನು? ಅದು ನಾನು ಯೋಚನೆ ಮಾಡಿದ್ದೆ, ಕಾರ ತಗೊಂಡವ್ರೆ ಹೊಸಿ ಮರ್ಯಾದೆ ಜಾಸ್ತಿ ಅಂತ. ಆವಾಗ ನೀವು ನನ್ನ ಮದುವೆ ಆಗುವಾಗ ನಿಮ್ಮ ಹತ್ರ ಎಲ್ಲ ಇತ್ತು. ಈಗ ಇಲ್ಲ ಅಂದ್ರೆ ಆಡ್ಕೋತಾರೆ. ಅರೆ ಏನು ಮಾಡೋದು, ಬೇರೆಯವ್ರು ಕೇಳಿ ಆಮೇಲೆ ಅವರು ಒಂದು ವಾರ ಅಂದು ಏನಾರು ಅಂತಾರೆ ಅಂದ್ಬಿಟ್ಟು ಸುಮ್ಕಾಗಿದ್ದೆ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಬೈಬಾರ್ದು ಆಮೇಲೆ. ಅಯ್ಯ, ನಾನು ಯಾಕೆ ಬೈಯಕ್ಕೆ ಹೋಗ್ಲಿ? ಏನು ಇಸಿ ಹೇಳಿ ಫಸ್ಟು. ಅದು ನಮ್ಮ ಪ್ರಶಾಂತ್ ಅಣ್ಣನ ಹತ್ರ ಕಾರೋದಲ್ಲ, ಫೋನ್ ಮಾಡಿ ಹೇಳಿದ್ರೆ ಅವನೇ ತಂದು ಕೊಡ್ತಾನೆ. ಅದಕ್ಕೆ ಅವನ ಹತ್ರನೇ ಕೊಡು ಅಂತ ಹೇಳ. ಅವನದೇ ತಗೊಂಡವ್ರೆ ನಮ್ಗೊಂಚೂರು ನಮ್ಮದು ಅನ್ನೋದು ಇರ್ತದೆ, ಬೇರೆಯವ್ರದ್ದು ಅನ್ನೋದು ಭಯ ಇರೋಕ್ಕಿಲ್ಲ. ಅದು ಅಲ್ಲದೆ ಅವನು ಫ್ಯಾಕ್ಟ್ರಿಗೆ ಹೋಗ್ತಾನೆ, ಮಂತವೇ ನಿಂತಿರ್ತದೆ. ಒಂದು ವಾರ ತಾನೆ ಹೋಗ್ಬಿಟ್ಟು ಬಂದ್ಬಿಡೋಣ. ಯಾರು ಕೇಳೋರು ಬೇರೆಯವ್ರದ್ದು ಅನ್ನೋಂಗೂ ಇರಲ್ಲ. ಚಂದಕ್ಕದೆ ಕಾರು. ಹಾಂ ಸರಿ, ನನ್ನ ಮನಸ್ಸು ಯಾಕೂ ಒಪ್ತಿಲ್ಲ. ಆದ್ರೂ ಮರ್ಯಾದೆ ಪ್ರಶ್ನೆ. ಒಂದು ಮಾತು ಕೇಳಿ ನೋಡು. ಅವನೇನಾರ ಹಂಗೆ ಹಿಂಗೆ ಅನ್ನೋದಾದ್ರೆ ಬಲವಂತ ಮಾಡೋಕ್ಕೋಬೇಡ, ಬಿಟ್ಬಿಡು. ಅಯ್ಯೋ ಇಲ್ಲ ಕಣೆ ಹೇಳಿ, ಹಂಗೆಲ್ಲ ಮಾಡಿದ್ರೆ ನಾನು ಸುಮ್ಕೆ ಇರೋಕ್ಕಿಲ್ಲ. ಏ ಸುಮ್ಕೆ ಇರು, ಅದಕ್ಕೆಲ್ಲ ಜಗಳ ಆಡ್ಕೊಂಡು ಏನು? ಸುಮ್ಕೆ ಇರ್ರಿ. ಏನು ನಮ್ಮಪ್ಪ ನನಗೆ ಭಾಗ ಕೊಟ್ಟವ್ರ? ಏನು ಅವನೊಬ್ಬನೇ ಅನ್ಭವಿಸ್ಬೇಕು ಅಂತದ? ನಮ್ಮ ಅಪ್ಪನ ದುಡ್ಡಲ್ಲೇ ಅಲ್ವಾ ಅವನು ತಗೊಂಡಿರೋದು? ಅಲ್ವೇ ಬತ್ತೆ ಯಾಕೆ ಹಿಂಗಾಗೋದೆ? ನೀನೊಂದು ಕಾರ್ಗೋಸ್ಕರ ನಿಮ್ಮ ಅಣ್ಣನ ಕೊಟ್ಟು ಹೋಗಿ ಜಗಳ ಆಡೋರೆ ನನ್ನ ಮರ್ಯಾದೆ ಏನಾಯ್ತದೆ? ಇಲ್ಲ ಜಗಳ ಆಡೋಕ್ಕಿಲ್ಲ. ಫೋನ್ ಮಾಡಿ ಕೇಳ್ತೀನಿ, ಕೊಟ್ಟೆ ಕೊಡ್ತಾನೆ, ನನಗೆ ಗೊತ್ತದೆ. ಸರಿ ಆಯಿತು, ಫೋನ್ ಮಾಡಿ ಕೇಳು. ಹ್ಞೂ ಅನ್ನೋದಾಯ್ತು ಅಂದರೆ ಸಾಯಂಕಾಲದ ಹೊತ್ತಿಗೆ ತಂದು ನಿಲ್ಸು. ಬೆಳಗ್ಗೆ ಏನೋ ಕತೆ ಆಗೋಕ್ಕಿಲ್ಲ. ಅಯ್ಯೋ ಅದಕ್ಕೇನೈತೆ, ಈಗಲೇ ಫೋನ್ ಮಾಡ್ತೀನಿ. ನನಗೂ ಕರ್ಕೊಂಡು ಬಿಸಿಲಲ್ಲಿ ಬಸ್ಸಾಗೆ ಹೆಂಗಪ್ಪ ಅಂತಿದ್ದೆ. ಛೇ, ಸಸಿ ನೋಡೋರು ಬೇಜಾರಾಯ್ತದೆ. ಪಟೇಲ್ರು ಮಗಳು ಒಂದು ಕಾರಲ್ಲಿ ತಿರುಗಾಡ್ಸೋ ಹೋಗ್ತಾ ಇಲ್ಲ ನನಗೆ. ನಾನಂತೂ ನಮ್ಮ ಮದುವೆಯಾಗಿ ಅವಳು ಈಗ ಅವ್ರ ಅಪ್ಪನ ಅವ್ರ ಮುಂದೆ ಕೈ ಚಾಚೋ ಹಂಗಾಗೋಯ್ತು. ಹೆಂಗೆ ಬೆಳೆದು ಹುಡುಗಿ ನನ್ನನ್ನು ಕಟ್ಕೊಂಡು ಏನೇನು ಅನುಭವಿಸ್ತಾವಳು. ಪಟೇಲರು ಎಷ್ಟು ಚೆನ್ನಾಗಿ ಸಾಕಿದ್ರು, ನಾನು ಅವಳನ್ನ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಎಲ್ಲ ನನ್ನ ಗ್ರಾಚಾರನೋ ನನ್ನ ಹಣೆ ಬರೋನೋ ಹಿಂಗೆ ಆಗೋಯ್ತು. ಬತ್ತಾ ದೇವ್ರು ಯಾವತ್ತು ಕಂಡುಬಿಡ್ತಾನೋ ಏನೋ. ಹಲೋ ಅಣ್ಣ. ಓಹೋ ಏನೋ ದೇವ್ರು ಕೊಡ್ತಂಗೆ ಅಪರೂಪಕ್ಕೆ ನೆನ್ಸ್ಕೊಬಿಟ್ಟಿದ್ದೀ ಅಣ್ಣನ? ಅಣ್ಣ ಹಂಗಲ್ಲ ಕಣೋ, ನಿನ್ನ ಕುಟೆ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನಾನಾರು ಫೋನಾರು ಮಾಡ್ತೀನಿ, ನನ್ನ ಅಷ್ಟು ನೆನ್ಸ್ಕೊಳಕ್ಕಿಲ್ವಲ್ಲೋ? ಅಯ್ಯ ನೆನ್ಸ್ಕೊಳಕ್ಕಿಲ್ಲ, ನಂದೇ ಕೆಲಸ ಆರೋಯ್ತದೆ. ಏನು ಹೇಳೆ? ಏನಿಲ್ಲ, ಎಲ್ಲಿದ್ಯಾ? ಅದನ್ನೇ ಕೇಳಕ್ಕೆ ಫೋನ್ ಮಾಡ್ದೆ. ಅಪರೂಪಕ್ಕೇನೋ ವಿಷಯ ಹೇಳಕ್ಕೆ ಮಾಡೋಳೆ ಅಂದರೆ ಎಲ್ಲೋ ಕೆಲಸಿತ್ತು ಬಂದಿದ್ದೀನಿ. ಏನು ಹೇಳು? ಏನು ಮನೆ ಕಡೆ ಗಂಡ ಮಕ್ಕಳೆಲ್ಲ ಚೆನ್ನಾಗವರು? ಎಲ್ಲರೂ ಚೆಂದಾಗವ್ರೆ. ಮತ್ತೆ ಇನ್ನೇನು, ಎಲ್ಲಿ ಮನೆ ಕಡೆ ಬರಲೇ ಇಲ್ಲ? ಪ್ರಶಾಂತಣ್ಣ ಏನು ನನ್ನ ಮದುವೆ ಆದ್ಮೇಲೆ ನನ್ನನ್ನು ಒಳ್ಳೆ ಹೆಂಗೆ ನೋಡ್ತೀಯ? ಮುಂಚೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಲ್ಲೋ, ಈಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಅಲ್ವೇ ಮದುವೆ ಮಾಡಿಕೊಟ್ಟಿದ್ದು ನಿನ್ನ ಗಂಡ ಸತೀಶಂಗೆ. ಎಲ್ಲೋದಾ ನಿನ್ನ ಗಂಡ? ಅಣ್ಣ ಅವರು ಎಲ್ಲೋ ಕೆಲಸ ಅದೇ ಅಂತ ಹೋಗೋರೆ. ಈಗ ನಾನು ಫೋನ್ ಮಾಡಿದ್ದೇನಕ್ಕೆ ಅಂದರೆ ಒಂದು ಕೆಲಸ ಆಗಬೇಕಿತ್ತು ನಿನ್ನಿಂದ. ಏನವ ತಾಯಿ ಅಂಥದ್ದು ನನಗೆ ಗೊತ್ತೇ. ಲೇ ಶಶಿ, ನೀನು ಮುಂಚೆ ಇದ್ದಂಗಿಲ್ಲ, ನನ್ನನ್ನು ಚೇಂಜ್ ಆಗಿದೆಯಾ ಅಂತೀಯ? ನೀನು ಕಣೆ ಚೇಂಜ್ ಆಗಿರೋದು. ಮುಂಚೆ ಎಲ್ಲ ಅಣ್ಣ ಅಂತಿದ್ದವಳು, ನಿಮ್ಮ ಅವನ ಮನೇಲಿದ್ದಾಗಲೂ ಆಗಲೋ ಇದ್ಲೋ ಫೋನ್ ಮಾಡ್ತಿದ್ದವಳು. ಈಗ ಮರ್ತೇ ಬಿಟ್ಟಿದ್ದೆ. ಯಾಕಪ್ಪ ಮಾಡಿದ್ಲು ಅಂದ್ಕೊಂಡೆ. ಏನೋ ಕೆಲಸ ಅದೇ, ಅದಕ್ಕೆ ಮಾಡಿದ್ದೆ. ಏನು ಹೇಳು? ಅದು ಏನಿಲ್ಲ, ನೀನು ಹೆಂಗಿರು ಚಿಕ್ಕಪ್ಪನ ಮನೆ ಮದುವೆಗೆ ಬರಲ್ಲ ಅಲ್ವಾ? ನಾನು ನಿಮ್ಮ ಚಿಕ್ಕಪ್ಪನ ಮನೆ ಮದುವೆಗೆ ನಾನು ಎಡಗಾಲು ಇಕ್ಕಲ್ಲ, ಅವ್ರಿಗೂ ನನಗೂ ಆಗೋಕ್ಕಿಲ್ಲ ಅಂತ ಗೊತ್ತಿಲ್ವೇನೆ ನಿನಗೆ? ಸರಿ, ಅಪ್ಪಾಜಿ ಅಮ್ಮ? ಅಪ್ಪಾಜಿ ನೆನ್ನೆನೇ ಹೋಗಾಯ್ತು. ಅಮ್ಮನ್ನ ನಾಳೆ ಬೆಳಗ್ಗೆ ಕಳಿಸ್ತೀನಿ. ಹೌದಾ? ಅತ್ತಿಗೆನೂ ಬರಲ್ಲ, ಯಾರು ಬರಲ್ಲ, ನಾನು ಬರಲ್ಲ, ನನ್ನ ಕುಟುಂಬನೂ ಬರಲ್ಲ. ಅಪ್ಪಾಜಿ ಅಮ್ಮ ಹೋಗ್ಬೇಕು. ಅಪ್ಪಾಜಿ ನೆನ್ನೆನೇ ಹೊಂಟವ್ರೆ. ಅಮ್ಮನ ನಾಳೆ ಬಸ್ ಹತ್ತಿಸ್ತೀನಿ ಅಷ್ಟೇ. ನೀನು ಹೋಯ್ತಾ ಇದೆಯಾ? ಹೂ ಕಣೋ, ಅಪ್ಪಾಜಿನೇ ಹೇಳ್ತು ಕೊನೆ ಮದುವೆ ಬಂದ್ಬಿಡಿ ಅಂತ. ಚಿಕ್ಕಪ್ಪನೂ ಹೇಳೈತೆ, ಅದಕ್ಕೆ ಹೋಯ್ತಾ ಇದ್ದೀನಿ. ಸರಿ ಹೋಗು. ಅಣ್ಣ ಅದು ನಂಗೆ ಗೊತ್ತಿತ್ತು ನೀನು ಬರಲ್ಲ ಅಂತ. ಅದು ನಿನ್ನ ಕಾರ್ ನಿನ್ನ ಹತ್ರನೇ ಐತಲ್ವೇನೋ? ನನ್ನ ಕಾರ್ ಅಂದಮೇಲೆ ನನ್ನ ಹತ್ರ ಇಲ್ಲದೆ ಪಕ್ಕದ ಮನೆಯವ್ರ ಹತ್ರ ಇರ್ತದೇನೆ. ಹಂಗಲ್ಲ, ಅದು ನಮ್ಮದು ಕಾರು ಮಾರ್ಬಿಟ್ಟಿದ್ದೀವಿ, ನಿಮಗೆ ಗೊತ್ತಲ್ವಾ? ಅದಕ್ಕೆ ನಿನ್ನ ಕಾರ್ನ ಒಂದು ವಾರದ ಮಟ್ಟಕ್ಕೆ ಕೊಡೋ. ನಾಳೆ ಬೆಳಿಗ್ಗೆ ತೊಗೊಂಡೋಗಿ ಮುಂದಿನ ಶನಿವಾರ ತೊಗೊಬಂದು ಕೊಟ್ಬಿಡ್ತೀನಿ. ಹಾಂ ಏನಕ್ಕೆ ಒಂದು ವಾರ?
ಏನು ನಿಮ್ಮ ಚಿಕ್ಕಪ್ಪನ ಮನೆ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಒಂದು ವಾರ ಹೋಗಿ ಅಲ್ಲೇ ಕೂತ್ಕೋತೀಯಾ? ಅದು ಕಾರ್ ತಗೊಂಡೇ ಹೋಗ್ಬೇಕಾ? ಅಣ್ಣ ಹಂಗಲ್ಲ ಕಣೋ, ಅದು ಕಾರ್ ಇತ್ತಲ್ಲ ಮಾರ್ಬಿಟ್ಟಿದ್ದೀವಿ, ಮಗ ಕರ್ಕೊಂಡು ಬಿಸಿಲು ಮಳೆ ಅಂತ ಕಣೋ. ಈಗೇನು ನಿಂಗೆ ಕೊಡ್ತೇ ಕೊಡಲ್ವ ಅಷ್ಟು ಹೇಳೋ. ಸರಿ ಸರಿ, ಜಾಸ್ತಿ ರಾಗ ಎಳಿಬೇಡ, ನನಗೆ ಗೊತ್ತು ನೀನು ಕೊಯ್ಯನಕ್ಕೆ ಶುರು ಮಾಡ್ತೀಯಾ. ಕಾರ್ ತಾನೇ ತಗೊಂಡೋಗು. ಒಂದು ವಾರ ಎಲ್ಲಿಗೋಯ್ತೀರಿ? ಅಲ್ಲೇ ಇರ್ತೀರಾ? ಇಲ್ಲ ಇಲ್ಲ, ನನ್ನ ಫ್ರೆಂಡ್ ಮೀರಾ ಅವಳಲ್ಲ, ಮೀರಾ, ಆ ಮೀರಾ ಅವ್ರದ್ದು ಮನೆಗೆ ಹೋಗ್ಬೇಕು, ಹಂಗೆ ಬೆಂಗಳೂರೆಲ್ಲ ಸುತ್ತಾಡಬೇಕು. ಪುಟ್ಟಿ ಹುಡ್ತಾಯಿಂದ ಎಲ್ಲೂ ಆಚೆಗೆ ಕರ್ಕೊಂಡೋಗಿಲ್ಲ, ಅದಕ್ಕೆ ಒಂಚೂರು ಸುತ್ತಾಡ್ಕೊಬರೋಣ ಅಂತ. ಕಾರ್ ಇದ್ರೆ ಚೆನ್ನಾಗಿರ್ತದಲ್ಲ, ಬೇರೆಯವ್ರನ್ನ ಕೇಳೋದಕ್ಕೆ ನಮ್ಮ ಅಣ್ಣನೇ ಇದೆಯಲ್ಲ ಅಂತೇಳಿ ನಾನು ಇವ್ರಿಗೆ ನಿನ್ನ ಕೇಳ್ತೀನಿ ಹಿಂದೆ. ಈಗ ಒಂದು ಕೆಲಸ ಮಾಡು, ಸಾಯಂಕಾಲಕ್ಕೆ ತಂದು ಬಿಟ್ಬಿಡ್ತೀಯ ಕಾರ್ನ? ಲೇ, ಕಾರ್ ಬೇಕಾಗಿರೋ ನಿನಗೆ, ನಿನ್ನ ಗಂಡ ಬಂದು ತಗೊಂಬರ್ಬೇಕು. ಅದನ್ನ ಬಿಟ್ಟು ಅದನ್ನೂ ನನಗೆ ಹೇಳ್ತಿದ್ಯಲ್ಲೇ. ಇವ್ರ ಬುದ್ಧಿ ಗೊತ್ತಲ್ವೇನೋ, ಇವ್ರು ಬರೋಕ್ಕಿಲ್ಲ, ತಗೊಬಂದ್ಬಿಡು. ಸರಿ ಸರಿ, ನನಗೆ ಕೆಲಸ ಅದೇ, ಮುಗಿಸ್ಕೊಂಡು ಬಂದು ತಗೊಬಂದ್ಬಿಡ್ತೀನಿ.